ಹಾಯ್ ನಮಸ್ಕಾರ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ತಲೆಯ ಮೇಲೆ ಚಂದ್ರ ಏಕೆ ಇರುವನು ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಅತ್ಯಂತ ಆಸಕ್ತಿದಾಯಕ ಕಥೆಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಶಿವನಿಗೂ ಮತ್ತು ಚಂದ್ರನಿಗೂ ಇರುವ ಸಂಬಂಧವೇನು ಹಾಗೂ ಇದರ ಹಿಂದೆ ಇರುವ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಮಹಾದೇವನ ತಲೆಯ ಮೇಲೆ ಗಂಗೆ ಹಾಗೂ ಅರ್ಧಚಂದ್ರ ಸದಾ ಇರುತ್ತಾರೆ. ಇದಕ್ಕೆ ಬಹಳ ಆಸಕ್ತಿಕರವಾದ ಕಥೆಯ ಹಿನ್ನೆಲೆ ಇದೆ. ಇದೊಂದು ಸಂದೇಶವನ್ನು ಕೂಡ ನೀಡುತ್ತದೆ. ಇದೀಗ ಚಾತುರ್ಮಾಸ ಆರಂಭವಾಗಿದ್ದು ಈ ಸಮಯದಲ್ಲಿ ಶಿವನ ಆರಾಧನೆಗೆ ವಿಶೇಷ ಮಹತ್ವವಿದೆ. ಅವನ ಅನುಗ್ರಹವಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಶಿವನನ್ನು ಚಂದ್ರಶೇಖರ ಎನ್ನಲಾಗುತ್ತದೆ. ಆತ ದೇವರ ದೇವ. ಮಹಾದೇವ ತಲೆಯ ಮೇಲೆ ಗಂಗೆಯನ್ನು ಚಂದ್ರನನ್ನು ಹೊತ್ತವನು. ಚಂದ್ರನನ್ನು ಶಿವನ ತಲೆಯ ಮೇಲೆ ಏಕೆ ಕುಳಿತಿದ್ದಾನೆ ಎಂಬ ಬಗ್ಗೆ ಪುರಾಣಗಳಲ್ಲಿ ಆಸಕ್ತಿದಾಯಕ ಕಥೆಗಳು ಕಂಡುಬರುತ್ತವೆ. ಇವಾಗ ಮೊದಲನೆಯದಾಗಿ ತಂಪಿಗೆ ಚಂದ್ರ ಎಂಬ ಅತ್ಯಂತ ಕುತೂಹಲಕಾರಿ ದಂತಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಶಿವಪುರಾಣದ ಪ್ರಕಾರ ಶಿವನು ಸಾಗರ ಮಂಥನದ ಸಮಯದಲ್ಲಿ ಹಾಲಾಹಲದ ವಿಷವನ್ನು ಕುಡಿದನು. ಈ ವಿಷಯವನ್ನು ತನ್ನ ಕಂಠದಲ್ಲಿ ಹಿಡಿದಿದ್ದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯಲಾಯಿತು. ಪುರಾಣಗಳ ಕಥೆಯ ಪ್ರಕಾರ ವಿಷವನ್ನು ಸೇವಿಸಿದ ನಂತರ ಮಹಾದೇವನ ದೇಹವು ಬಿಸಿಯಾಗಲು ಪ್ರಾರಂಭಿಸಿತು ಮತ್ತು ಅವನ ಮೆದುಳು ಹೆಚ್ಚು ಬಿಸಿಯಾಯಿತು. ಮಹಾದೇವನ ಈ ಸ್ಥಿತಿಯನ್ನು ಕಂಡು ದೇವಾನುದೇವತೆಗಳೆಲ್ಲ ಚಿಂತಾಕ್ರಾಂತರಾದರು. ಆಗ ದೇವತೆಗಳೆಲ್ಲರೂ ಆತನ ದೇಹವನ್ನು ತಂಪಾಗಿರಿಸಲು ನೆತ್ತಿ ತಂಪಾಗಿಸಲು ಚಂದ್ರನನ್ನು ತಲೆಯ ಮೇಲೆ ಧರಿಸಬೇಕೆಂದು ಪ್ರಾರ್ಥಿಸಿದರು. ಬಿಳಿ ಚಂದ್ರನು ತುಂಬ ತಂಪಾಗಿರುತ್ತಾನೆ. ಇದು ಇಡೀ ಸೃಷ್ಟಿಗೆ ತಂಪು ನೀಡುತ್ತದೆ. ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ತನ್ನ ತಲೆಯ ಮೇಲೆ ಚಂದ್ರನನ್ನು ಹಿಡಿದುಕೊಂಡನು. ಶಿವನ ಈ ಸ್ಥಿತಿಯು ಪ್ರತಿಕೂಲ ಸಮಯದಲ್ಲಿಯೂ ಸಹ ನಾವು ನಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಸೂಚಿಸುತ್ತದೆ. ಇವಾಗ ಅತ್ಯಂತ ಆಸಕ್ತಿದಾಯಕ ಕಥೆಯಾದ ಚಂದ್ರನನ್ನು ದಕ್ಷರಾಜ ಶಪಿಸಿದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಪ್ರಾಚೀನ ಕಾಲದಲ್ಲಿ ಪ್ರಜಾಪತಿ ದಕ್ಷನಿಗೆ 27 ಸುಂದರ ಹೆಣ್ಣು ಮಕ್ಕಳಿದ್ದರು. ಅವರು ಆಕಾಶದಲ್ಲಿ ನಕ್ಷತ್ರಗಳಾಗಿದ್ದರು. ಈ ಹೆಣ್ಣು ಮಕ್ಕಳು ಚಂದ್ರದೇವನನ್ನು ಮದುವೆಯಾಗಿದ್ದರು. ಆದಾಗ್ಯೂ ಚಂದ್ರದೇವನು ಒಬ್ಬ ಹೆಂಡತಿ ರೋಹಿಣಿಯನ್ನು ವಿಶೇಷವಾಗಿ ಪ್ರೀತಿಸಿದನು ಮತ್ತು ಇತರರನ್ನು ನಿರ್ಲಕ್ಷಿಸಿದನು. ಈ ಪಕ್ಷಪಾತವು ಇತರ ಹೆಂಡತಿಯರನ್ನು ದುಃಖಿತರನ್ನಾಗಿ ಮತ್ತು ಅಸಮಾಧಾನಗೊಳಿಸಿತು ಮತ್ತು ಅವರು ತಮ್ಮ ತಂದೆ ದಕ್ಷನ ಬಳಿ ದೂರು ನೀಡಲು ಹೋದರು. ಪ್ರಜಾಪತಿ ದಕ್ಷನು ತನ್ನ ಕೋಪದಲ್ಲಿ ಚಂದ್ರದೇವನಿಗೆ ತನ್ನ ಎಲ್ಲ ಹೆಂಡತಿಯರನ್ನು ಸಮಾನವಾಗಿ ನಡೆಸಿಕೊಳ್ಳುವಂತೆ ಸಲಹೆ ನೀಡಿದನು. ಆದರೆ ಚಂದ್ರದೇವನು ಈ ಸಲಹೆಯನ್ನು ನಿರ್ಲಕ್ಷಿಸಿದಾಗ ಅಗೌರವ ತೋರಿದ ದಕ್ಷನು ಅವನ ಮೇಲೆ ಶಾಪ ಹಾಕಿದನು. ಚಂದ್ರದೇವನು ತನ್ನ ಕಾಂತಿ ಕಳೆದುಕೊಳ್ಳುತ್ತಾನೆ ಮತ್ತು ಕಾಲಾನಂತರದಲ್ಲಿ ಅವನು ಮಸುಕಾಗಲು ಪ್ರಾರಂಭಿಸುತ್ತಾನೆ ಎಂದು ಘೋಷಿಸಿದನು. ದಕ್ಷನ ಮಾತಿನಂತೆ ಚಂದ್ರದೇವನ ಪ್ರಕಾಶವು ದಿನೇ ದಿನೇ ಕಡಿಮೆಯಾಗತೊಡಗಿತು. ದುಃಖಿತ ಮತ್ತು ಅಸಹಾಯಕನಾಗಿದ್ದ ಚಂದ್ರದೇವನು ಬ್ರಹ್ಮನಿಂದ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸಿದನು. ಅವನು ರಕ್ಷಣೆಗಾಗಿ ಶಿವನಲ್ಲಿ ಪ್ರಾರ್ಥಿಸಲು ಸಲಹೆ ನೀಡಿದನು. ಈ ಮಾರ್ಗದರ್ಶನವನ್ನು ಅನುಸರಿಸಿ ಚಂದ್ರದೇವನು ಪವಿತ್ರ ಸರಸ್ವತಿ ನದಿಯ ದಡದಲ್ಲಿರುವ ಪ್ರವಾಸ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದನು. ಅಲ್ಲಿ ಅವನು ಒಂದು ಲಿಂಗವನ್ನು, ಶಿವನ ಪ್ರತಿರೂಪವನ್ನು ಸೃಷ್ಟಿಸಿ ಅದನ್ನು ಬಹಳ ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸಿದನು. ಚಂದ್ರದೇವನು ಪ್ರಾರ್ಥಿಸಿದ ಲಿಂಗವು ಸೋಮಂತ, ಅಂದರೆ ಸೋಮ ಅಥವಾ ಚಂದ್ರದೇವನ ಅಧಿಪತಿ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಮತ್ತು ಈ ದೇವಾಲಯವನ್ನು ಮೂಲತಃ ಚಂದ್ರದೇವನೇ ನಿರ್ಮಿಸಿದನು. ಚಂದ್ರದೇವನ ಪ್ರಾಮಾಣಿಕ ಪೂಜೆಯಿಂದ ಪ್ರಸನ್ನನಾದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು. ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಾಗದಿದ್ದರೂ ಚಂದ್ರದೇವನಿಗೆ ವಿಶೇಷ ಆಶೀರ್ವಾದವನ್ನು ನೀಡುವುದಾಗಿ ಶಿವನು ವಿವರಿಸಿದನು. ಕೃಷ್ಣ ಪಕ್ಷ ಎಂದು ಕರೆಯಲ್ಪಡುವ ಚಂದ್ರನ ಕತ್ತಲೆಯ 15 ದಿನಗಳಲ್ಲಿ ಚಂದ್ರನು ಸ್ವಾಭಾವಿಕವಾಗಿ 15 ದಿನಗಳವರೆಗೆ ತನ್ನ ಬೆಳಕನ್ನು ಕಳೆದುಕೊಳ್ಳುತ್ತಾನೆ. ಆದಾಗ್ಯೂ ಶುಕ್ಲ ಪಕ್ಷ ಎಂದು ಕರೆಯಲ್ಪಡುವ ಪ್ರಕಾಶಮಾನವಾದ 15 ದಿನಗಳಲ್ಲಿ ಚಂದ್ರನು ಮುಂದಿನ 15 ದಿನಗಳವರೆಗೆ ತನ್ನ ಹೊಳಪನ್ನು ಮರಳಿ ಪಡೆಯುತ್ತಾನೆ. ತನ್ನ ರಕ್ಷಣೆ ಮತ್ತು ಅನುಗ್ರಹದ ಸಂಕೇತವಾಗಿ ಶಿವನು ಅರ್ಧ ಚಂದ್ರನನ್ನು ತನ್ನ ತಲೆಯ ಮೇಲೆ ಇರಿಸಿದನು. ಇದು ಬೆಳೆಯುತ್ತಿರುವ ಮತ್ತು ಕ್ಷೀಣಿಸುತ್ತಿರುವ ಬೆಳಕು ಮತ್ತು ಕತ್ತಲೆಯ ನಡುವಿನ ಸಮತೋಲನವನ್ನು ಸಂಕೇತಿಸುತ್ತದೆ.
ಕಥೆಯ ಇನ್ನೊಂದು ಆವೃತ್ತಿಯಲ್ಲಿ ಶಾಪದ ನಂತರ ಚಂದ್ರದೇವನು ಸಾಗರದಲ್ಲಿ ಆಶ್ರಯ ಪಡೆದನು ಎಂದು ಹೇಳಲಾಗುತ್ತದೆ. ಅವನ ಅನುಪಸ್ಥಿತಿಯು ವಿಶ್ವದಲ್ಲಿ ದೊಡ್ಡ ಅಸಮತೋಲನವನ್ನು ಉಂಟು ಮಾಡಿತು, ನೈಸರ್ಗಿಕ ಕ್ರಮವನ್ನು ತೊಂದರೆಗೊಳಿಸಿತು. ಕಳವಳಗೊಂಡ ದೇವತೆಗಳು ಸಾಮರಸ್ಯವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುವಂತೆ ಶಿವನನ್ನು ಕೇಳಿದರು. ಎಂದಿನಂತೆ ಕರುಣಾಮಯಿ ಶಿವನು ಚಂದ್ರದೇವನಿಗೆ ತನ್ನ ಜಡೆ ಕೂದಲಿನಲ್ಲಿ ಆಶ್ರಯ ಪಡೆಯಲು ಅವಕಾಶ ಮಾಡಿಕೊಟ್ಟನು. ಈ ಅನುಗ್ರಹದ ಕ್ರಿಯೆಯು ಚಂದ್ರನು 15 ದಿನಗಳವರೆಗೆ ತನ್ನ ಗಾತ್ರವನ್ನು ಮರಳಿ ಪಡೆಯಲು ಸಹಾಯ ಮಾಡಿತು. ಆದರೆ ದಕ್ಷನ ಶಾಪವನ್ನು ಗೌರವಿಸಲು ಮುಂದಿನ 15 ದಿನಗಳವರೆಗೆ ಚಂದ್ರನು ಕಡಿಮೆಯಾಗುತ್ತಾನೆ. ಇಂದು ನಾವು ನೋಡುತ್ತಿರುವ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಚಕ್ರವನ್ನು ಸೃಷ್ಟಿಸುತ್ತಾನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.